ಪಂಜುರ್ಲಿ ಆದ ಬಗ್ಗೆ ಹೇಳೋದು ನಾನು. ಪಂಜುರ್ಲಿಯನ್ನು ಕೈಲಾಸದಲ್ಲಿ ಈಶ್ವರ ಪಾರ್ವತಿ ಇರುವಾಗ ಮಾತುಕತೆ ಅವಳು ಹೇಳಿದಳು, ಪಾರ್ವತಿ ಹೇಳಿದಳು, ನಾನು ಭೂಲೋಕಕ್ಕೆ ಹೋಗಿ ಗಂಗೆ ನನ್ನ ತಂಗಿ ಗಂಗೆಯನ್ನು ಮಾತಾಡಿಸಿ ಬರ್ತೇನೆ ಹೋದಾಗ ತಂಗಿ ಮಾತಾಡಿಸಿ ಬರ್ತಂದು ಹೋದಾಗ ಅಲ್ಲಿ ಹಂದಿ ಗಡ್ಡೆ ಗೆಣಸುಗಳನ್ನು ತಿಂದು ಗದ್ದೆ ಎಲ್ಲ ಹಾಳು ಮಾಡ್ತಾ ಉಂಟು. ಹಾಳು ಮಾಡ್ತಿರುವಾಗ ಬೇಟೆಗಾರ ಹಂದಿಯನ್ನು ಕೊಲ್ಲು ಪರವಾಗಿ ಅವ ಶೂಟ್ ಮಾಡ್ತಾ ಇರುವಾಗ ಪಾರ್ವತಿಯಲ್ಲಿ ದಾರಿಯಲ್ಲಿ ಬರ್ತಾರೋ ಪಾರ್ವತಿ ಏನು ಮಾಡಿದಳು, ಕಾಡಿಗೆ ಬೆಂಕಿ ಹಾಕಿದಳು. ಬೆಂಕಿ ಆದ ಕಾರಣದಿಂದ ಹಂದಿ ಬೇಟೆಗಾರನ ಮುಂದುವರಿಕಾಗಲಿಲ್ಲ. ಆ ಕಾರಣದಿಂದ ಹಂದಿಯನ್ನು ಕರ್ಕೊಂಡು ಕೈಲಾಸಕ್ಕೆ ತಗೊಂಡು ಬಂದಳು. ಕೈಲಾಸದಲ್ಲೂ ಅದೇ ಬುದ್ಧಿ ಮಾಡ್ತಾರೆ. ಆವಾಗ ಈಶ್ವರನಾದ ಹಂದಿಯನ್ನು ನೋಡಿದಾಗ ಹಂದಿ ಮತ್ತು ನಂದಿಗೆ ಗಲಾಟೆ ಆಗಿತ್ತು. ಗಲಾಟೆ ಆದ ಕಾರಣದಿಂದ ಕಡೆಗೆ ಆವಾಗ ಹಂದಿಯನ್ನು ಕರ್ಕೊಂಡು ಈಶ್ವರನ ಹತ್ರ ಕರ್ಕೊಂಡು ಬಂದ. ಈಶ್ವರ ಇದಾದಾಗ ಪಾರ್ವತಿ ಬಂದಳು. ಪಾರ್ವತಿ ಬಂದು ಅದನ್ನು ಹಂದಿಯನ್ನು ನಾನು ಕರ್ಕೊಂಡು ಬಂದಳು ಅಂತ ಹೇಳಿದಾಗ ಅದಕ್ಕೊಂದು ಮೋಕ್ಷ ಆಗಬೇಕು, ಅದಕ್ಕೆ ಶಿಕ್ಷೆ ಕೊಡೋದ ಈಶ್ವರ. ಅದಕ್ಕೆ ಪಾರ್ವತಿ ಹೇಳಿದಳು, ಶಿಕ್ಷೆ ಕೊಡಬೇಡ, ನಾನು ಕರ್ಕೊಂಡು ಬಂದ ಕಾರಣ ಅದೇ ಕೂಡಲೇ ಅದನ್ನು ನೀನು ಮತ್ತೆ ಅನ್ನೋದು ಮೋಕ್ಷ ಕೊಡೋದಂತ ನೀನು ಭೂಲೋಕದಲ್ಲಿ ಹೋಗಿ ಪಂಜುರ್ಲಿಯಾಗಿ ನೆಲೆ ಊರು, ಅಲ್ಲಿ ಮಾಡಿದಂಥ ಅನಾಚಾರಗಳು ಬೇಡದಿದ್ದಂಥ ಮಾಡಿದವರಿಗೆ ನೀನು ಶಿಕ್ಷೆ ಕೊಡು ಅಂತ ಹೇಳ್ತಾರೆ. ಅಲ್ಲಿಂದ ಪಂಜುರ್ಲಿ ದೇವರಾಯಿತು. ಹಂದಿ ಪಂಜುರ್ಲಿ ಹಬ್ಬ ಕಾರಣ ಅದೇ.